ಪಂಚಮಸಾಲಿ ಟ್ರಸ್ಟ್ ಒಳಗ ನಮ್ಮ ಬೈಲಾದೊಳಗೆ ಏನೈತೆ, ನಮ್ಮ ಪೀಠಕ್ಕಾದ ಗುರುಗಳು ವೈಯಕ್ತಿಕವಾಗಿ ಆಸ್ತಿ ಮಾಡಬಾರ್ದು ನಮ್ಮ ಬೈಲಾ ಇದೆ. ಕೆಲವೊಂದು ಹೇಳ್ತಾರೆ, ಆದ್ರೆ ಬೈಲಾ ತಂದು ತೋರಿಸ್ತೀವಿ ನೋಡ್ರಿ ಬೈಲಾದೊಳಗೆ ಏನಿದೆ. ಅನಂತರ ಗುರುಗಳು ಒಂದು ಪೀಠಕ್ಕಾಗಿಂದ ಇನ್ನೊಂದು ಟ್ರಸ್ಟ್ ಮಾಡ್ಕೋಬಾರ್ದು. ಇವ್ರದ್ದು ದಾವಣಗೆರೆ ಟ್ರಸ್ಟ್ ಐತೆ. ಈ ರೀತಿ ಮಾಡ್ಕೊಂತ ಹೋದ್ರೆ ಇವೆಲ್ಲನೂ ಅವ್ರಿಗೆ ಮೌಖಿಕವಾಗಿ ನಮ್ಮ ಹಿರಿಯರು, ನಮ್ಮ ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಸದಸ್ಯರು ಅವ್ರಿಗೆ ಎಚ್ಚರಿಕೆ ಕೊಟ್ಟೇ ಕೊಟ್ಟರು. ಆದ್ರೆ ಸ್ವಾಮಿಗಳೇನು ಸುಧಾರಿಸಲಿಲ್ಲ. ಮುಖ್ಯ ಅವ್ರನ್ನ ಏನು ಮಾಡಿದರು, ಒಬ್ಬರು ವಿಜಯಾನಂದ ಕಾಶ್ಯಪ್ನವ್ರ ಹೆಸರಲ್ಲೇ ಯಾರು ಹೊಡ್ಕೋಬಾಡ್ರಿ, ವಿಜಯಾನಂದ ಕಾಶ್ಯಪ್ನವ್ರು ಒಬ್ಬರ ಉಚ್ಚಾಟನೆ ಮಾಡಿದ್ದಲ್ಲ, ಇಡೀ ಟ್ರಸ್ಟ್ ಸಮಾಜ ಕೂಡ ಅವರು ಉಚ್ಚಾಟನೆ ಮಾಡೈತೆ. ಇವರು ಏನದನ್ನ ಲಿಂಗಾಯತ ಪರಂಪರೆನೇ ಇವ್ರಿಗೆ ಇದು ಆಗಲಿಲ್ಲ. ಲಿಂಗಾಯತರೊಳಗೆ ಜನಿಸಿ ಲಿಂಗಾಯತ ಅನಿಸ್ಕೊಂಡು ಲಿಂಗಾಯತ ಧರ್ಮಸ್ಥಾಪಕ ಬಸವಣ್ಣನವ್ರನ್ನ ಗುರು ಅಂತ ಒಪ್ಪಿಕೊಂಡು ಬಿಟ್ಟು ಏನು ಮಾಡಿದರು, ಇದು ಹಿಂದೂ, ನಾವು ಹಿಂದೂ ಅಂತ ಬರೋದು, ಹಿಂದೂ ಅಂತ ಕಂಡ್ರು. ಹಿಂದೂ ಅದೊಂದು ಧರ್ಮ ಅಲ್ಲ, ಅದು ಹಿಂದೂ ಅಂದರೆ ಹಿಂದೂಸ್ತಾನ್, ಇದು ನಮ್ಮ ದೇಶ. ಹಿಂದೂಸ್ತಾನ್ ಅನ್ನೋದು ನಮ್ಮ ದೇಶ, ಅದು ಧರ್ಮ ಅಲ್ಲ. ನಾವು ಲಿಂಗಾಯತರು, ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮದವ್ರು ನಾವು, ಬಸವಣ್ಣ ಕೊಟ್ಟ ಇಷ್ಟಲಿಂಗ ಪೂಜಿಸೋರು ನಾವು. ಅಲ್ಲಿ ಹೋಗಿ ಅದು ಬಸವಣ್ಣವರು ವಚನ ಹೇಳ್ತಾರ, ಇವರು ಅಂಬಿಗರ ಚೌಡಯ್ಯನವರು ಕಟ್ಟಿದ ಲಿಂಗವು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ಉದ್ದ ಬೀಳುವವರು ಎಡಪಾದ ರಾಶಿಯನ್ನು ತೆಗೆದುಕೊಂಡು ಲಟಲಟನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯನಿಗೆ ಕಾರಣ. ಇವರು ಲಿಂಗಾಯತರಂತೇಳಿ ದಾವಣಗೆರೆ ಮಠದಾಗಿದ್ರು ಲಿಂಗಾಯತರಂತೇಳಿ, ಅಲ್ಲಿಂದ ಇವ್ರನ್ನ ಯಾವ ರೀತಿ ಏನೇನಾಗೈತದೆಲ್ಲ ಈಗ ವಿಚಾರ ಬೇಡ, ಅದನ್ನೆಲ್ಲ ಹೇಳ್ಕೊತ ಕುಂತ್ರ ನಮ್ಮ ಸಮಾಜದ ನಾವು ಮರ್ಯಾದೆ ಕಳೆದಂಗ ಇವ್ರನ್ನ ಪುಣ್ಯಾತ್ಮನ ಅಲ್ಲಿಂದ ಓಡಿಸ್ಬಿಟ್ರೆ ಚಿತ್ರದ ಸ್ವಾಮಿಗಳು. ಅಲ್ಲಿಂದ ಬಂದು ವಿಜಯಾನಂದ ಕಾಶ್ಯಪ್ ಅವ್ರ ಹತ್ರ ಅಳಕುಂತ ಕುಂತಾರ 2008 ನಾವು ನೀವು ಸಾಕ್ಷಿ, ಇವ್ರು ಅದಾರ. ಆ ಹೊತ್ನ್ಯಾಗ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ವಿಜಯಾನಂದ ಕಾಶ್ಯಪ್ನವ್ರು ಏನು ಮಾಡಿದ್ರು, ಎಲ್ಲರನ್ನು ಕೂಡಿಸ್ಕೊಂಡು ಒಂದು ಟ್ರಸ್ಟ್ ರಚನೆ ಮಾಡಿ, ಆ ಟ್ರಸ್ಟ್ ಒಳಗೆ ಪೂರ್ಣ ಸಂಗಮದಲ್ಲಿ ಧರ್ಮಕ್ಷೇತ್ರದಲ್ಲೇ ಪೀಠ ಆಗಬೇಕು ಅನ್ನೋ ಬಹುದಿನದ ಕನಸಿತ್ತು ನಮ್ಮೆಲ್ಲ ಉತ್ತರ ಕರ್ನಾಟಕದವ್ರಿಗೆ. ಅಲ್ಲಿ ಪೀಠ ಸ್ಥಾಪಿಸಿ ಇವ್ರನ್ನ ಅಲ್ಲಿ ಪೀಠಾಧ್ಯಕ್ಷರನ್ನು ಮಾಡಿ ಇದನ್ನ ಮಾಡ್ಕೊಂತ ಹೊಂಟ್ರ ಮುಂದೆ ಇವರು ನಡವಳಿಕೆಗಳು ಸರಿ ಬರಲ್ಲ, ಉಚ್ಚಾಟನೆ ಮಾಡ್ಯಾರ. ಈಗ ಇವರು ಹೋಗೋದು ಕಾಂಗ್ರೆಸ್ನವ್ರ ಎತ್ತು ಕಟ್ಟೋದು, ಬಿಜೆಪಿಯಾಗಿ ಎತ್ತು ಕಟ್ಟೋದು, ಈ ರೀತಿ ಮಾಡ್ಕೊಂತ ಹೋದ್ರೆ ಅವ್ರು ಸ್ವಾಮಿಗಳು ಆಗಲ್ಲ. ಸಂಸಾರಿಕರೇ ಎಷ್ಟೋ ಸುಧಾರಿಸಿದೆ, ಇನ್ನು ಸ್ವಾಮಿಗಳು ಈ ರೀತಿ ಮಾಡಿದ್ರೆ ಹೆಂಗೆ ಅನ್ನೋದಕ್ಕೆ ಉಚ್ಚಾಟನೆ ಮಾಡೈತೆ. ಅವ್ರಿಗೆ ಕೂಡಲ ಸಂಗಮಕ್ಕೆ ಅವ್ರಿಗೆ ಸಂಬಂಧವೇ ಇಲ್ಲ. ಕೂಡಲ ಸಂಗಮ ಟ್ರಸ್ಟ್ಗೆ ಅವ್ರಿಗೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಟ್ರಸ್ಟ್ ಹೆಸರು ಬಳಸಬಾರದು ಅಂತ ಈ ಮೂಲಕ ತಮ್ಮಲ್ಲಿ ಅವ್ರಿಗೆ ವಿನಂತಿನೂ ಮಾಡ್ತಾ ಇದ್ದೇನೆ, ಎಚ್ಚರಿಕೆನೂ ಕೊಡ್ತಾ ಇದ್ದೇನೆ. ಮೌನ ಮೆರವಣಿಗೆ ಮಾಡಕತ್ತಾರ. ಇದರ ಉದ್ದೇಶ ಏನೈತಪ್ಪ ಅಂತಂದ್ರೆ, ಸ್ವಾಮಿಗಳು ಒಬ್ಬ ಕಾವಿದಾರಿಯಾಗಿ ಸಮಾಜ ಉದ್ಧಾರವನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ತನಗೆ ಬೇಡವಾದಂಥ ಪರಿಸ್ಥಿತಿ ಬಂದ ತಕ್ಷಣ ರಾಜಕಾರಣ ಸ್ಟಾರ್ಟ್ ಮಾಡ್ತಾರೆ. BJP ಕಾಂಗ್ರೆಸ್ಸು ಹೆಂಗೆ ನಾವು ರಾಜಕಾರಣಿಗಳು ಮಾಡ್ತೀವಿ, ಈ ಬಣ್ಣ ಬದಲಿಸುವಂಥ ಪ್ರವೃತ್ತಿಯನ್ನು ಸ್ವಾಮಿಗಳು, ಉಚ್ಚಾಟದ ಸ್ವಾಮಿಗಳು ಹೊಂದಿದ್ದಾರೆ. ಮೇನ್ ಉದ್ದೇಶ MLA ಆದರೂ ನಮ್ಮಿಂದ ಆದರೂ ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ಮಾತಾಡ್ತಾರೆ. 2008ರಲ್ಲಿ ಇವ್ರನ್ನ ಪೀಠಕ್ಕೆ ಮಾಡಿದ್ರಿಂದ ನಮ್ಮ ಸಮಾಜದಲ್ಲಿ ಹರಿಹರ ಮತ್ತು ಕೂಡಲ ಸಂಗಮ ಅನ್ನೋ ಒಂದು ಪೀಠ ಮಾಡಿದ್ವಿ. ನಾವು ಹರಿಹರದಲ್ಲಿ ಮಾಡ್ಬೇಕಂದ್ರೆ ದಾವಣಗೆರೆಯಲ್ಲಿ ಮಾಡ್ಬೇಕು ಅನ್ನಿಸ್ದಾಗ ಕೂಡಲ ಸಂಗಮಕ್ಕೆ ಮಾಡಿದ್ವಿ. ಈ ಒಂದು ಭಿನ್ನಾಭಿಪ್ರಾಯದಲ್ಲಿ ನಮ್ಮ ಸಾಹೇಬರು 2008ರಾಗ ನಮ್ಮ ಜನ ನೋಡ್ಕೊಂಡು ನಮ್ಗೆ ಓಟ್ ಹಾಕ್ಲಾರ್ದ ಸುಡಿಸಿದ್ರು. ಮೇನ್ ಈ ಸ್ವಾಮಿಗಳನ್ನು ಪೀಠಕ್ಕೆ ಕುಂದಿರಿಸೋದ್ರಿಂದ ನಮಗೆ ಪ್ರಥಮವಾಗಿ 2008ರಲ್ಲಿ ನಾವು ಸೋಲನ್ನು ಅನುಭವಿಸ್ಬೇಕಾಯ್ತು. ಇದು ಒಂದೇದ ಸ್ವಾಮಿಗಳು ತಿಳ್ಕೊಳ್ಳಿ. ಆನಂತರ 2013ರಲ್ಲಿ ನಾವು ಗೆದ್ದಿದ್ದೀವಿ. ಈಗ 23ರಲ್ಲಿ ಕೂಡ ನಾವು ಗೆದ್ದಿದ್ದೀವಿ. ಇದನ್ನು ನಾನು ಸಂಘಟನೆ ಮಾಡಿ ಗೆಲ್ಸೀನಿ, ನಮ್ಮಿಂದನ ಸಮಾಜ ಓಟ್ ಹಾಕಿದಾರೆ ಅನ್ನೋದನ್ನು ಸ್ವಾಮಿಗಳು ದಯವಿಟ್ಟು ಈ ಕಲ್ಪನೆಯನ್ನು ತಾವು ತೆಗೆದುಹಾಕಬೇಕು. ಯಾಕಂದ್ರೆ
ತಮ್ಮನ್ನ ಪೀಠಕ್ಕೆ ಮಾಡಿ ನಾವು ಸೋತು ಸಂಘಟನೆ ಮಾಡಿ 10 ವರ್ಷ ನಾವು ಕುತ್ಕೊಂಡು ಇವಾಗ ನಾವು ಗೆದ್ದು ರಾಜಕಾರಣ ಮಾಡಾಕ್ತೀವಿ. ಆ ನಂತರ ವಿನಾಕಾರಣವಾಗಿ ನಮ್ಮ ಶಾಸಕರ ಮೇಲೇನೆ ಬಳ ಮಾಡೋದು ಯಾಕ? ಒಂದು ನೆನಪಿರಲಿ, ಈ ಒಂದು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಡಿಯೂರಪ್ಪನವರು ಕಾಂಪ್ರಮೈಸಿಂಗ್ ಆಗಿ ನಿರಾಣಿಯವರನ್ನ, ಶಿಶಿ ಪಾಟೀಲ್ರನ್ನ, ಇನ್ನಿತರ ಅವರ ಸಚಿವರನ್ನ ಕಳಿಸಿದ್ರು. ನಾವು ನಮ್ಮ ಶಾಸಕರು ಬಾಗಲಕೋಟೆಗೆ ಹೋಗಿದ್ವಿ, ಇವರು ಕೂಡ ಎಲ್ಲರೂ ನನ್ನ ಜೊತೆ ಇದ್ರು. ನಾವು ನಮ್ಮ ಶಾಸಕರು ಬಂದು ಕೂಡಲ ಸಂಗಮ ಮುಟ್ಟೋದ್ರಲ್ಲೆಲ್ಲ ಇದು ಪಾದಯಾತ್ರೆಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಮೂಲ ಕಾರಣ ನಮ್ಮ ಶಾಸಕರು ಬಂದು ಅದನ್ನು ವಿರೋಧ ಮಾಡಿ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ರು. ಇವರು ಸ್ವಾಮಿಗಳು ಪಾದಯಾತ್ರೆ ಮಾಡಬೇಕಂತ ಬಯಸಿದವರಲ್ಲ. ಇದನ್ನು ಮೊದಲು ಸಮಾಜನೂ ತಿಳ್ಕೊಳ್ಳಿ. ಕಾರಣ ಏನಂತಂದ್ರೆ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅವತ್ತ ಪಾದಯಾತ್ರೆಯನ್ನು ಮಾಡಬೇಡಂತ ನಿರ್ಧಾರ ತಗೊಂಡಿದ್ರು. ಇದನ್ನ ದಿಟ್ಟ ನಿರ್ಧಾರ ತಗೊಂಡು ಪ್ರಥಮವಾಗಿ ಇದನ್ನ ಮುಂಚೂಣಿಯಾಗಿ ತಗೊಂಡು ತಾವೇ ನಡೆಸಿಕೊಂಡು ಬಂದು ಇವತ್ತು ರ್ಯಾಲಿ ಮಾಡೋದ್ರಲ್ಲಿ ಇವತ್ತು ಪಂಚಮ ಶಾಲಿ ಸಮಾಜ ನಮ್ಮ ರಾಜ್ಯದಲ್ಲಿ ಒಗ್ಗಟ್ಟಾಗಕ್ಕೆ ಒಂದು ಕಾರಣೀಕರ್ತರಾದಂಥವ್ರು ಯಾರಾದ್ರೂ ಇದ್ರು ಅದು ನಮ್ಮ ವಿಜಯಾನಂದ ಕಾಶ್ಯಪ್ನವರು. ಇದನ್ನ ಸ್ವಾಮಿಗಳು ಅರ್ಥ ಮಾಡ್ತಾರೆ. ಆನಂತರ ಸ್ವಾಮಿಗಳಿಗೆ ನಾವು ಪತ್ರಿಕೆ ಮುಖಾಂತರ ತಿಳಿಸೋದು ಇಷ್ಟೇ, ನಿಮ್ಮ ಏನೋ ಮಾಡ್ಕೋರಿ, ನಮ್ಮ ವೈಯಕ್ತಿಕ ನಮ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು. ಆದ್ರೆ ನಮ್ಮ ಕೂಡಲ ಸಂಗಮದ ಪೀಠದ ಹೆಸರನ್ನು ತಾವು ಬಳಸುವಂತಿಲ್ಲ. ನಮ್ಮ ಕೂಡಲ ಸಂಗಮ ಪೀಠದಿಂದ ತಾವು ಉಚ್ಚಾಟಿತರಾಗಿದ್ದೀರಿ. ಪ್ರಥಮ ಜಗದ್ಗುರುಗಳನ್ನು ತಾವಲ್ಲ, ಉಚ್ಚಾಟಿತ ಸ್ವಾಮಿಗಳು ತಾವು. ದಯವಿಟ್ಟು ನಮ್ಮ ಪೀಠದ ಹೆಸರನ್ನು ತಾವು ಬಳಸಲಿಕ್ಕೆ ತಮಗೆ ಯಾವುದೇ ಥರ ಹಕ್ಕಿಲ್ಲ. ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ತಾವು ಏನಾದರೂ ಹೋರಾಟ ಮಾಡಬೇಕು ತಾವು ಬಯಸಿದಲ್ಲಿ ತಮ್ಮ ಸ್ವತಂತ್ರವಾಗಿ ಯಾರಾದ್ರೂ ಈ ದೇಶದಲ್ಲಿ ಸ್ವತಂತ್ರವಾಗಿ ನಿರ್ಧಾರ ತಗೋಬಹುದು, ತಾವು ತಗೊಳ್ಳಿ. ಆದ್ರೆ ನಮ್ಮ ಪೀಠದ ಹೆಸರನ್ನು ಬಳಕೆ ಮಾಡಿ ಯಾವುದಾದ್ರೂ ಒಂದು ಫಂಕ್ಷನ್ನಲ್ಲಿ ಪ್ರಥಮ ಜಗದ್ಗುರು ಕೂಡಲ ಸಂಗಮ ಪೀಠ ಹಾಕೋದನ್ನು ದಯವಿಟ್ಟು ನಿಲ್ಲಿಸ್ರಿ ಅಂತ ಅವರಲ್ಲಿ ನಾನು ಕೇಳ್ಬೋದು. ಪಂಚಾಯತಿಗೆ ಅಜ್ಜರು ಮತ್ತು ಶಾಸಕರು ಕೂಡ ಇದ್ದರು. ಈ ಒಡಕಾಗ್ಲಿಕ್ಕೆ ಕಾರಣ ಅವ್ರ ಜೊತೆಗೆ ಅವ್ರ ಜೊತೆ ಯತ್ನಾಳರು ಕೈ ಜೋಡಿಸಿದ್ರು. ಮೂವರು ಒಗ್ಗಟ್ಟನೆ ಇದ್ರು. ಯಾಕೆ ಈ ರೀತಿ ಆಯ್ತು ಅಂತ ಈ ಮಾತು ದಯವಿಟ್ಟು ಪತ್ರಕರ್ತ ಮಿತ್ರರೇ ಹಿಂತಕೊಳ್ಳಿ. ಯತ್ನಾಳರು ಏನು ಕೈ ಜೋಡಿಸ್ಯಾರ? ಪಾದಯಾತ್ರೆ ಪ್ರಾರಂಭ ಮಾಡಲಿಕ್ಕೆ ಮುಂಚೂಣಿ ಒಳಗೆ ನಿಂತು ಅದಕ್ಕೆ ಅಡಿಪಾಯ ಹಾಕಿದವರು ವಿಜಯಾನಂದ ಕಾಶ್ಯಪ್ನವರು. ಯಾವಾಗ ಬಂದ್ರವರು ಅದನ್ನು ಪ್ರಾರಂಭ ಮಾಡ್ಬೇಕನ್ನೋ